ಹಲೋ ಹಾಯ್ ಡಿಯರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್. ಇವತ್ತಿನ ಎರಡು ಕನಸು ಎಪಿಸೋಡ್ 42. ಈ ಎಪಿಸೋಡಲ್ಲಿ ನಮ್ಮ ನಿತ್ಯನ ಶರತ್ ಮನೆಗೆ ಕರ್ಕೊಂಡು ಬರ್ತಾ ಇದ್ದಾನೆ. ಹಾಗೆ ರಾಹುಲ್ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ದಾರೆ. ಸೊ ಯಾರು ಅಟ್ಯಾಕ್ ಮಾಡಿದ್ದು, ಹೇಗೆ ಅಟ್ಯಾಕ್ ಮಾಡಿದ್ರು, ಅದರಿಂದ ಯಾರು ಕಾಪಾಡ್ತಾರೆ ಅನ್ನೋದನ್ನು ಈ ಎಪಿಸೋಡಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೋಗಿ ಫುಲ್ ಎಪಿಸೋಡ್ನ ನೋಡ್ಕೊಂಡು ಬನ್ನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಲವ್ ಯು ಆಲ್, ಬಾಯ್. ರಾಹುಲ್ ಮೇಲೆ ಅಟ್ಯಾಕ್ ತುಂಬ ದಿನ ಕಳೆದೋಯ್ತು. ಹಾಗೆ ಈ ಕಡೆ ನಿತ್ಯ ವಾಯ್ಸ್ ಕೂಡ ಸ್ವಲ್ಪ ಸುಧಾರಿಸ್ತಾ ಬಂತು. ಆದರೆ ಜಾಸ್ತಿ ಮಾತಾಡೋಕ್ಕೆ ಹೋದರೆ ಉಸಿರು ಕಟ್ಟದಂತೆ ಆಗ್ತಿತ್ತು. ಒಂದಿನ ನಿತ್ಯ ಮತ್ತು ಶ್ರುತಿ ಇಬ್ಬರು ಹೊರಗಡೆ ಹೋಗ್ತಿರ್ತಾರೆ. ನಿತ್ಯ ಶ್ರುತಿಗೆ ಏನೋ ಹೇಳಬೇಕು ಅಂಥೇಳಿ ಈಚೆಗೆ ಕರ್ಕೊಂಡು ಹೋಗಿರ್ತಾಳೆ. ಶರತ್ ನಿತ್ಯನ ತೋರಿಸೋದಕ್ಕೆ ಅಂತ ಪುಟಾಣಿನ ಕರ್ಕೊಂಡು ಅವನು ಕೂಡ ಬರ್ತಿದ್ದ. ನಿತ್ಯ ಮತ್ತು ಶ್ರುತಿ ಪೆಟ್ರೋಲ್ ಬ್ಯಾಂಕ್ ಹತ್ರ ಬಂದು ರಾಹುಲ್ನ ಕರ್ಕೊಂಡು ಹೋಗ್ತಿದ್ರು. ಅಷ್ಟರಲ್ಲಿ ಅವ್ರಿಗೆ ನಿತ್ಯ ಸಿಗ್ತಾಳೆ. ನಿತ್ಯ ಸಿಕ್ಕಿದ ಖುಷಿಗೆ ಚಿರು ಓಡೋಗಿ ನಿತ್ಯ ಡಾರ್ಲಿಂಗ್ ಅಂತ ತಪ್ಕೊಳ್ಳುತ್ತಾನೆ. ನಿತ್ಯ ಪುಟಾಣಿ ಚಿರುನ ತಪ್ಕೊಂಡು ಮುದ್ದು ಮಾಡಿ ಹೇಗಿದ್ಯಾ ಅಂತ ಸನ್ನೆ ಮಾಡಿ ಕೇಳ್ತಾಳೆ. ಅವಳಿಗೂ ಅವನಂದರೆ ತುಂಬ ಇಷ್ಟ ಅಲ್ವಾ, ತುಂಬ ದಿನ ಆದ್ಮೇಲೆ ನೋಡ್ತಾ ಇದ್ದಾಳೆ. ಸೊ ಇಬ್ಬರು ಹಗ್ ಮಾಡಿ ಮುದ್ದು ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಚಿರು, ನಾನು ಚೆನ್ನಾಗಿದ್ದೀನಿ, ಬಾ ನಾವು ಮನೆಗೆ ಹೋಗೋಣ ಅಂತ ಹೇಳುತ್ತೆ. ಅದಕ್ಕೆ ನಿತ್ಯ, ಇನ್ನೂ ಸ್ವಲ್ಪ ದಿನ ನಾನೇ ಬರ್ತೀನಿ ಅಂಥೇಳಿ ಸನ್ನೆ ಮಾಡ್ತಾಳೆ. ಶರತ್, ಹೇಗಿದೆಯಾ ನಿತ್ಯ ಅಂತ ಕೇಳ್ದ. ನಿತ್ಯ, ಚೆನ್ನಾಗಿದ್ದೀನಿ ಅಂತ ಸನ್ನೆ ಮಾಡ್ತಾಳೆ. ಶರತ್, ನಿತ್ಯ, ನಾನು ಕರಿತಾ ಇದ್ದೀನಿ, ನೀನು ಮನೆಗೆ ಬರ್ತೀಯ ಅಲ್ವಾ ಅಂತ ಕೇಳ್ದ. ಫೈನಲಿ ಬಾಯ್ ಬಿಟ್ಟು ಕೇಳ್ದ ನಮ್ಮ ಶರತ್. ಅದಕ್ಕೆ ನಮ್ಮ ನಿತ್ಯ ಏನು ಹೇಳ್ತಾಳೆ ನೋಡೋಣ ಬನ್ನಿ. ನಿತ್ಯಗಂತೂ ಎಲ್ಲಿಲ್ಲದ ಖುಷಿಯಲ್ಲಿ ಹೌದು ಅಂತ ತಲೆ ಆಡಿಸಿದ್ಲು. ಶರತ್ ಖುಷಿಯಿಂದ, ಥ್ಯಾಂಕ್ ಯು ನಿತ್ಯ. ಹೌದು, ಹಾಸ್ಪಿಟಲಿಂದ ಪ್ರಶಾಂತ್ ಮನೆಗೆ ಕರ್ಕೊಂಡು ಹೋದ ಅಲ್ವಾ, ನೀನು ಹೀಗೆ ಶ್ರುತಿ ಮನೆಗೆ ಹೋದೆ? ನಿತ್ಯ, ಪ್ರಶಾಂತ್ ಬೇಜಾರಾಗಬಾರ್ದು ಅಂತ ಅವನ ಜೊತೆ ಅವ್ರ ಮನೆಗೆ ಹೋದೆ. ಆದರೆ ಶ್ರುತಿ ಮನೆಗೆ ಬಂದು ಉಳ್ಕೊಂಡೆ. ಪ್ರಶಾಂತ್ ಮನೇಲಿ ಇರೋದಕ್ಕೆ ಇಷ್ಟ ಆಗಲಿಲ್ಲ ಅಂತ ಸನ್ನೆ ಮಾಡಿ ಹೇಳಿದ್ಲು. ಶರತ್ ಗೊಂದಲದಿಂದ, ಇವಳು ನೋಡಿದರೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಪ್ರಶಾಂತ್ ಅವತ್ತು ನೋಡಿದರೆ ಇವಳನ್ನ ಮದುವೆ ಆಗ್ತೀನಿ ಅಂತ ಹೇಳ್ದ. ಅದಕ್ಕೆ ಇವಳು ಹಾಂ ಅಂತ ಹೇಳಿದ್ಲಲ್ವಾ, ಏನು ನಡೀತಾ ಇದೆ ಇಲ್ಲಿ, ಅರ್ಥನೇ ಆಗ್ತಾ ಇಲ್ವಲ್ಲ ಅಂದ್ಕೊಂಡು, ಏನು ಹೇಳ್ತಾ ಇದೆಯಾ ಪ್ರಶಾಂತ್, ನಿನ್ನ ಮದುವೆ? ಅಷ್ಟರಲ್ಲಿ ಆ ಕಡೆಯಿಂದ ಶ್ರುತಿ ನಿತ್ಯ ಅಂತ ಜೋರಾಗಿ ಕೂಕ್ಕೊಂಡ್ಳು. ನಿತ್ಯ ಶರತ್ ಇಬ್ಬರು ಗಾಬರಿಯಿಂದ ಶ್ರುತಿ ಇರೋ ಕಡೆ ಓಡಿದ್ರು. ಶಾಕ್ ಅಂದರೆ ರಾಹುಲ್ ಸುತ್ತ 4 ಜನ ರೌಡಿಗಳು ಸುತ್ತಕೊಂಡು ಅವ್ನು ಹೊಡೆಯೋದಕ್ಕೆ ಅಂತ ಟ್ರೈ ಮಾಡಿ ತಲೆಗೆ ರಿವಾಲ್ವರ್ ಇಟ್ಟಿದ್ರು. ಶರತ್, ಶ್ರುತಿ, ನಿತ್ಯ ಶಾಕಿಂದ ನೋಡ್ತಿರ್ತಾರೆ. ಶರತ್ ಸ್ವಲ್ಪ ಮೈಂಡ್ ಯೂಸ್ ಮಾಡಿ ಹಿಂದೆಯಿಂದ ಹೋಗಿ ರಿವಾಲ್ವರ್ನ ಹಿಡ್ದವನ ಕೈಗೆ ಜೋರಾಗಿ ಒದಿತಾನೆ. ಆಮೇಲೆ ಇಬ್ಬರು ಕೈ ಹಿಡಿದು ಶರತ್ ಮತ್ತು ರಾಹುಲ್ ಫೈಟ್ ಮಾಡಿದ್ರು. ರಾಹುಲ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದ ರೌಡಿಗಳು ಈಗ ಶರತ್ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ. ಆದರೆ ಅವರನ್ನು ಇವ್ರಿಗೇನು ಮಾಡೋಕ್ಕಾಗಲ್ಲ. ರಾಹುಲ್ ಆಗಿ ಶರತ್ ಅವ್ರನ್ನ ಚೆನ್ನಾಗಿ ಚಚ್ಚಿದ್ರು. ಶ್ರುತಿ ಮತ್ತು ನಿತ್ಯ ಪುಟಾಣಿನ ತಪ್ಪಿಕೊಂಡು ಅವ್ರು ಫೈಟ್ ಮಾಡೋದನ್ನು ಮೂವಿಲಿ ನೋಡ್ದಂಗೆ ನೋಡ್ಕೊಂಡು ನಿಂತಿದ್ರು. ಒಬ್ಬ ರೌಡಿ ರಿವಾಲ್ವರ್ ತೊಗೊಂಡು ರಾಹುಲ್ಗೆ ಫೈರ್ ಮಾಡಿಬಿಡ್ತಾನೆ. ಅದು ರಾಹುಲ್ ತೋಳಿಗೆ ಬೀಳುತ್ತೆ. ಫಾರ್ಚುನೇಟ್ಲಿ ಅವ್ನು ತೋಳಿಗೆ ಬಿತ್ತು. ಶ್ರುತಿ ಜೋರಾಗಿ ರಾಹುಲ್ ಅಂತ ಕಿರ್ಚ್ಕೊಳ್ತಾಳೆ. ರಾಹುಲ್ನ ಕೈಯಲ್ಲಿ ರಕ್ತ ನೋಡಿದ ನಿತ್ಯ ಹಾಗೆ ಆ ಸೌಂಡ್ಗೆ ಅವಳ ಕಿವಿಯಲ್ಲಿ ಏನೋ ಒಂಥರ ಜೋರಾಗಿ ಸೌಂಡ್ ಮಾಡ್ತು. ಇದನ್ನೆಲ್ಲ ಕೇಳಿದ ಅವಳು ಗಾಬರಿಯಿಂದ ಏನೋ ನೆನಪಿಸ್ಕೊಂಡು ಅವಳ ಮೈಯೆಲ್ಲ ಬೆವರುತ್ತೆ. ಆ ಭಯಕ್ಕೆ ಅವಳು ಅಮ್ಮ ಅಂತ ಜೋರಾಗಿ ಕಿರ್ಚ್ಕೊಂಡು ಪ್ರಜ್ಞೆ ತಬ್ಬಿದ್ಬಿಡ್ತಾಳೆ. ಶ್ರುತಿ ಗಾಬರಿಯಿಂದ ರಾಹುಲ್ ಹತ್ರ ಓಡ್ತಾಳೆ. ಹತ್ರ ಹೋಗಿ ಅವನ ಕೈಗೆ ಬಟ್ಟೆ ಕಟ್ತಾಳೆ. ನಿನಗೇನೂ ಆಗಿಲ್ಲ ತಾನೇ ರಾಹುಲ್ ಅಂದ್ಲು. ಶರತ್, ಶ್ರುತಿ, ಈಗ ಟೈಮ್ ಇಲ್ಲ, ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ನಡಿ ಅಂದ. ರಾಹುಲ್, ಸರ್ ಪ್ಲೀಸ್, ನನಗೇನೂ ಆಗಿಲ್ಲ, ಐ ಆಮ್ ಆಲ್ ರೈಟ್, ನೀವು ಪ್ಲೀಸ್ ನಿತ್ಯನ ನೋಡಿ ಹೋಗಿ ಪ್ಲೀಸ್ ಸರ್ ಪ್ಲೀಸ್ ಅಂತ ಅಂದ. ಶರತ್ ನಿತ್ಯ ಹತ್ರ ಓಡಿ ಬಂದ. ಪುಟಾಣಿ ಅವಳ ಹತ್ರ ಕುತ್ಕೊಂಡು ಗೊಳೋ ಅಂತ ಅಳ್ತಾ ಇರ್ತಾನೆ. ಅವನಿಗೆ ನಿತ್ಯ ಅಂದರೆ ತುಂಬ ಇಷ್ಟ ನಮ್ಮ ಪುಟಾಣಿಗೆ. ಶರತ್, ನಿತ್ಯ ಕಣ್ಬಿಡು, ನಿತ್ಯ ಏನಾಯಿತು, ನಿತ್ಯ ಕಣ್ಬಿಡು ನಿತ್ಯ ಅಂತ ಹೇಳಿ ಅವಳಿಗೆ ನೀರು ಹಾಕ್ತಾನೆ. ಅವಳು ಪಟ್ ಅಂತ
ಬೆಚ್ಚಿ ಬಿದ್ದಿರೋದು ಹಾಗೆ ಕಣ್ಬಿಟ್ಟು ಎದ್ದು ಕೂತ್ಕೊಂಡ್ಳು. ಸುತ್ತಲೂ ನೋಡ್ತಾಳೆ. ರಾಹುಲ್ ಶ್ರುತಿ ಕೂಡ ಅಲ್ಲಿ ಬರ್ತಾರೆ. ರಾಹುಲ್, ನಿತ್ಯ ನಿನಗೇನೂ ಆಗಿಲ್ಲ ಅಲ್ವಾ? ಯಾಕೆ ಹಾಕಿ ಕಿರಿಚ್ಕೊಂಡೆ? ರಾಹುಲ್, ನೋಡು ನನಗೇನೂ ಆಗಿಲ್ಲ, ಹೆದರ್ಕೋಬೇಡ ಅಂದ. ಶರತ್, ನಿತ್ಯ ನೀನು ಕೂಕ್ಕೊಂಡೆ ಅಲ್ವಾ, ಇವಾಗ ಮಾತಾಡು. ನಿತ್ಯ ಅವನು ನೋಡಿ ಇಲ್ಲ ಅಂತ ತಲೆ ಆಡಿಸ್ತಾಳೆ. ರಾಹುಲ್, ಇಲ್ಲ ನಿತ್ಯ, ನೀನು ಕೂಕ್ಕೊಂಡೆ, ಒಂದು ಸರಿ ಮಾತಾಡೋದಕ್ಕೆ ಟ್ರೈ ಮಾಡು, ಬರುತ್ತೆ ಅಂದ. ಶ್ರುತಿ ಕೂಡ ಹೌದು ನಿತ್ಯ, ನಿಜ, ಟ್ರೈ ಮಾಡು, ಪುಟಾಣಿ ಚಿರು ಅಂತ ಹೇಳು ಅಂದ್ಲು. ನಿತ್ಯ ಟ್ರೈ ಮಾಡಿ ಆಗ್ತಿಲ್ಲ ಅಂತ ಸನ್ನೆ ಮಾಡಿದ್ಲು. ಶರತ್, ಶ್ರುತಿ ನೀನು ರಾಹುಲ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗು, ನಾನು ನಿತ್ಯನ ಕರ್ಕೊಂಡು ಮನೆಗೆ ಹೋಗ್ತೀನಿ, ಅವಳು ಜಾಸ್ತಿಗೆ ಬಲವಂತ ಮಾಡೋದು ಬೇಡ ಅಂತ ಹೇಳ್ದ. ಶರತ್, ನಿತ್ಯ ನನ್ನ ಮನೆಗೆ ವಾಪಸ್ ಕರ್ಕೊಂಡು ಬಂದಿದ್ದು ಎಲ್ರಿಗೂ ಇಷ್ಟ ಆದರೂ ಕೆಲವರಿಗೆ ಇಷ್ಟ ಆಗಿಲ್ಲ, ಅದು ಯಾರಂತ ನಿಮಗೂ ಗೊತ್ತಾಗಿರುತ್ತೆ. ಲತಾ ಈ ಪೀಡೆನ ಎಷ್ಟು ಹೊರಗಡೆ ಹಾಕಿದ್ರು ಮತ್ತೆ ಒಳಗೆ ಬರ್ತಾನೆ ಇರ್ತಾಳೆ ಅಂದ್ಕೊಂಡ್ಳು. ಶರತ್ ನಿತ್ಯನ ಮನೆಗೆ ಕರ್ಕೊಂಡು ಬಂದರು. ಅವನಿಗೆ ಬಗೆಹರಿಯಲಾರದಷ್ಟು ಗೊಂದಲಗಳು ಹಾಗೆ ಇದ್ವು. ನಿತ್ಯ ಮಾತಾಡ್ತಾ ಇದ್ಲು ಅಲ್ವಾ, ಅಮ್ಮ ಅಂತ ಕರೆದ್ಲಲ್ವಾ, ಮೇ ಬಿ ಗಾಬರಿಯಲ್ಲಿರಬೇಕು, ಇಲ್ಲಾಂದರೆ ನಿತ್ಯ ಯಾಕೆ ಸುಳ್ಳು ಹೇಳ್ತಾಳೆ? ಅವಳು ಕೂಗಿದ್ಲಾ? ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ, ನೋಡೋಣ ಮತ್ತೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿ ಹೋಗ್ತಾನೆ. ಈ ಕಡೆ ಪ್ರಶಾಂತ್ಗೆ ನಿತ್ಯ ಶ್ರುತಿ ಮನೆಯಲ್ಲಿ ಇಲ್ಲ ಅಂತ ಗೊತ್ತಾಗಿದ್ದ ಕೂಡಲೇ ಶ್ರುತಿ ಮನೆಗೆ ದಡ ಅಂತ ಬಂದ್ಬಿಟ್ಟ. ಶ್ರುತಿ ಶ್ರುತಿ ಅಂತ ಜೋರಾಗಿ ಕೂಗ್ದ. ಶ್ರುತಿ, ಏನಾಯ್ತು ನಿನಗೆ, ಯಾಕೆ ಹೀಗೆ ಬಡ್ಕೋತಾ ಇದೆಯಾ ಅಂದ್ಲು. ಪ್ರಶಾಂತ್, ನಿಮಗೆಲ್ಲ ತಲೆ ಕೆಟ್ಟಿದೆ ಅಲ್ವಾ, ಅದಕ್ಕೆ ನಾನು ಈ ಥರ ಬಡ್ಕೋತಾ ಇರೋದು, ಯಾಕೆ ಕಳಿಸ್ದೆ ಶರತ್ ಜೊತೆ ನಿತ್ಯನ? ಶ್ರುತಿ, ಅವಳಲ್ಲಿದ್ದರೆ ನಿನಗೇನು, ನೀನು ಯಾಕೆ ಹಾರಾಡ್ತಾ ಇದೆಯಾ? ಪ್ರಶಾಂತ್, ಶ್ರುತಿ ಪದೇ ಪದೇ ಅವಳು ಶರತ್ ಮನೆಗೆ ಹೋಗ್ತಾನೆ ಇರಬೇಕಾ? ಅವಳಿಗಂತೂ ಸ್ವಲ್ಪ ಬುದ್ಧಿ ಬೇಡವಾ? ಪರ್ಸ್ನಲ್ ಲೈಫ್ ಅಂತ ಯೋಚನೆ ಮಾಡಲ್ಲ, ಬರೀ ಪುಟಾಣಿ ಅಂತ ಇರ್ತಾಳೆ. ನಿನಗಾದರೂ ಸ್ವಲ್ಪ ಬುದ್ಧಿ ಬೇಡವಾ? ನೀನಾದರೂ ಅವಳಿಗೆ ಬುದ್ಧಿ ಹೇಳಬೇಕಲ್ವಾ ಅಂತ ಬೈದ. ಶ್ರುತಿ, ಅವಳು ಇರೋದ್ರಿಂದ ನಿನಗೇನಾದರೂ ಪ್ರಾಬ್ಲಮ್ಮಾ ಹೇಳು, ಸಾಲ್ವ್ ಮಾಡೋಣ, ಅವಳಲ್ಲಿ ಆರಾಮಾಗಿರ್ತಾಳೆ, ನೀನೇನು ತಲೆ ಕೆಡಿಸ್ಕೋಬೇಡ. ಅದರಲ್ಲೂ ಅವಳನ್ನ ಬಲವಂತ ಮಾಡಿ ಕರ್ಕೊಂಡು ಹೋಗಿದ್ದು ಶರತ್ ಸರ್, ಅಷ್ಟಿದ್ರೆ ನೀನು ಕೇಳ್ಕೊ, ಹೋಗು ಶರತ್ ಸರ್ನೇ ಅಂತ ಅಂದ್ಲು. ಪ್ರಶಾಂತ್, ನಿನಗೂ ಬುದ್ಧಿ ಇಲ್ಲ, ಆ ನಿತ್ಯಗೂ ಬುದ್ಧಿ ಇಲ್ಲ, ನಿಮ್ಮಿಬ್ಬರು ಸಹವಾಸ ಮಾಡಿದ್ದೀನಲ್ಲ, ಫಸ್ಟ್ ಆಫ್ ಆಲ್ ನನಗೆ ಬುದ್ಧಿ ಇಲ್ಲ ಅಂತ ಬೈಕೊಂಡು ಅಲ್ಲಿಂದ ಹೋಗ್ತಾನೆ. ರಾತ್ರಿ ಆಗಿತ್ತು. ಈ ಕಡೆ ಶರತ್ ಲಾವಣ್ಯ ರೂಮ್ ಕಡೆಯಿಂದ ಪಾಸ್ ಆಗ್ತಾ ಇರ್ತಾನೆ. ಲಾವಣ್ಯ ಅವನು ಹೋಗೋದೇ ನೋಡಿ ಈ ಫೋನಲ್ಲಿ ಮಾತಾಡೋ ಹಾಗೆ ಡ್ರಾಮಾ ಮಾಡ್ತಾಳೆ. ಅಯ್ಯೋ, ಏನು ಹೇಳ್ತಾ ಇದೆಯಾ ಪ್ರಶಾಂತ್, ಹೌದಾ? ನಿತ್ಯ ನಿಮ್ಮನೆಯಿಂದ ಹೋಗೋದಕ್ಕೆ ಬೇಜಾರು ಮಾಡ್ಕೊಂಡ್ಲಾ? ಆಮೇಲೆ ಶರತ್ ಸರ್ ಏನಾದರೂ ಅಂದ್ಕೊಳ್ತಾರೆ ಅಂತ ಶ್ರುತಿ ಮನೆಗೆ ಹೋದ್ಲಾ? ನಿಜನಾ ಅಂದ್ಲು. ಶರತ್ ಅವಳ ಮಾತುಗಳನ್ನ ಕೇಳಿಸ್ಕೊಂಡು, ಏನು, ನಿತ್ಯ ಶ್ರುತಿ ಮನೆಗೆ ಹೋಗೋದಕ್ಕೆ ಬೇಜಾರು ಮಾಡ್ಕೊಂಡ್ಲಾ? ಹಾಗಾದರೆ ನೀನೇ ಅವಳನ್ನ ಶ್ರುತಿ ಮನೆಗೆ ಕರ್ಕೊಂಡೋಗಿ ಬಿಟ್ಟಿದ್ದಾ? ನಿತ್ಯ ಇಲ್ಲಿ ಶರತ್ ಬಲವಂತಕ್ಕೋಸ್ಕರ ಬಂದು ಬೇಜಾರು ಮಾಡ್ಕೊಂಡಿದ್ದಾಳಾ ಅಂದ್ಲು ಲಾವಣ್ಯ. ಶರತ್ ಮನಸ್ಸಲ್ಲಿ, ಇಲ್ಲ, ಪ್ರಶಾಂತ್ ಹೇಳಿದ್ದು ಸುಳ್ಳು, ನಿತ್ಯ ತಾನಾಗೆ ಬಂದಿದ್ದು, ಅವಳು ಬೇಜಾರು ಮಾಡ್ಕೊಂಡು ಏನು ಬಂದಿಲ್ಲ ಅಂಥೇಳಿ ಒಳಗೆ ಬರ್ತಾನೆ. ಲಾವಣ್ಯ ಅವನನ್ನು ಇವಾಗ ತಾನೇ ನೋಡಿರೋ ಹಾಗೆ ಡವ್ ಮಾಡಿ, ಅದೊಳಗೆ ಕಾಮನ್ ಅಲ್ವಾ, ಡವ್ ಮಾಡಿ, ಹೇಳು ಕಲಾವಿದ, ಇವತ್ತೇನು ನೀನೇ ಹುಡ್ಕೊಂಡು ಬಂದಿದ್ಯಾ? ಅಬ್ಬಬ್ಬಾ, 3 ವರ್ಷದಿಂದ ಪ್ರೀತಿ ಮಾಡಿದ್ರು ನೀನು ನನಗೆ ಸರಿಯಾಗಿ ಟೈಮ್ ಕೊಡಲ್ಲ ನೋಡು, ಪ್ರಶಾಂತ್ ಲವ್ ಮಾಡಿರೋ ಹುಡುಗಿನ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾನೆ. ಶರತ್ ಆಶ್ಚರ್ಯದಿಂದ, ಏನು, ಪ್ರಶಾಂತ್ ಪ್ರೀತಿ ಮಾಡೋ ಹುಡುಗಿನ, ಯಾರದು ಅಂದ. ಇನ್ಯಾರು, ನಮ್ಮ ನಿತ್ಯ ಅಂದ್ಲು ಲಾವಣ್ಯ. ಶರತ್ ಸಿಡ್ಲು ಬಡ್ದಂತೆ ನಿಂತು, ಏನು ನಿತ್ಯನಾ ಅಂತ ನಿಧಾನವಾಗಿ ತೊದಲಿಸ್ಕೊಂಡು ಕೇಳ್ದ. ಸುಳ್ಳು ಹೇಳೋದ್ರಲ್ಲಿ ಲಾವಣ್ಯ ಫೇಮಸ್ಸು, ಅದನ್ನು ನಂಬೋದ್ರಲ್ಲಿ ನಮ್ಮ ಶರತ್ ಫೇಮಸ್ಸು. ಲಾವಣ್ಯ, ಹೌದು ಶರತ್, ನಿತ್ಯ ಪ್ರಶಾಂತ್ ಇಬ್ಬರು ಪ್ರೀತಿಸ್ತಿದ್ದಾರೆ, ನಿನಗೆ ಗೊತ್ತೇ ಇಲ್ವಾ? ನಾನೇನೋ ನಿನಗೆ ಗೊತ್ತು ಅಂದ್ಕೊಂಡಿದ್ದೆ. ಶರತ್ಗೆ ಇನ್ನೂ ಟೆನ್ಷನ್, ಆ ಕಡೆ ಈ ಕಡೆ ನೋಡಿಕೊಂಡು, ಏನು ನಿತ್ಯನೂ ನನ್ನ ಪ್ರೀತಿಸ್ತಾ ಇದ್ದಾಳಾ ಅಂದ. ಲಾವಣ್ಯ, ಹೌದು, ಅದಕ್ಕೆ ತಾನೇ ನಿತ್ಯ ಅವನು ಕರೆದಿದ ತಕ್ಷಣ ಹೋಗಿದ್ದು. ಶರತ್ ಲಾವಣ್ಯ ಹೇಳಿದ್ದು ಕೇಳಿ ಇದ್ರೂ ಇರಬಹುದು ಅಂದ್ಕೊಂಡ. ಯಾಕೆಂದರೆ ಹಾಸ್ಪಿಟಲಲ್ಲಿ ಪ್ರಶಾಂತ್ ಹೇಳಿದ್ದು ನಿಜಾನ ಅಂತ ಕೇಳಿದ್ದಕ್ಕೆ ಇವಳು ಅಂತ ತಲೆ ಆಡಿಸಿದ್ಲಲ್ಲ, ಅದನ್ನು ನೆನಪಿಸ್ಕೊಂಡ. ಬೇಜಾರಲ್ಲಿ ಹಾಗೆ ಕಲ್ಲಂತೆ ನಿಂತುಬಿಟ್ಟ.
ಲಾವಣ್ಯ ಅವನನ್ನೇ ನೋಡ್ತಾ ಮನಸ್ಸಲ್ಲೇ ಖುಷಿ ಪಟ್ಕೊಂಡ್ಳು. ಅವಳ ಕೆಲಸ ಸಕ್ಸಸ್ ಆಯ್ತಲ್ಲ, ಅದೇನಾದರೂ ಸರಿ, ನಾನಂತೂ ನಿಮ್ಮನ್ನು ಒಂದಾಗ ಹೋಗ್ಬಿಡಲ್ಲ ಅಂತ ಹೇಳಿ ಇನ್ನೂ ಸ್ವಲ್ಪ ದಿನ ಅಂತೆ, ಆಮೇಲೆ ಮದುವೆ ಮಾಡಿಕೊಂಡು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾನಂತೆ ಅಂತ ಹೇಳಿದ್ಲು. ಶರತ್, ಹಾಗಾದರೆ ನಿತ್ಯ ಯಾಕೆ ನನ್ನ ಹತ್ರ ಅದ್ರ ಬಗ್ಗೆ ಏನೂ ಹೇಳ್ತಾ ಇಲ್ಲ? ಆ ಥರ ಏನಾದರೂ ಇದ್ರೆ ನಿತ್ಯ ನನ್ನ ಹತ್ರ ಹೇಳ್ತಿದ್ಲು ಅಲ್ವಾ? ಅವಳು ಏನೂ ಹೇಳಿಲ್ಲ. ಆ ಥರ ಏನೂ ಇರಲ್ಲ ಬಿಡು. ಲಾವಣ್ಯ, ಓಹೋ, ಇವನು ಯಾಕೋ ಇದನ್ನೆಲ್ಲ ನಂಬೋ ಹಾಗೆ ಕಾಣಿಸ್ತಾ ಇಲ್ಲ ಅಂದ್ಕೊಂಡು, ಅಲ್ಲ ಶರತ್, ಇದೆಲ್ಲ ಪರ್ಸ್ನಲ್ ವಿಷಯ, ಅದನ್ನೆಲ್ಲ ಅವಳು ಹೇಗೆ ಹೇಳ್ಕೊತಾಳೆ? ಇವಾಗ ನಾವೇ ಆಗಲಿ ನಮ್ಮ ಪ್ರೀತಿ ವಿಷಯ ಇದು ಅವಳ ಹತ್ರ ಹೇಳ್ಕೊಂಡಿದ್ದೀವ, ಇದು ಹಾಗೆ ಅಲ್ವಾ ಅಂತ ಹೇಳಿದ್ಲು. ಶ್ರುತಿಗೆ ಅವಳು ಹೇಳಿದ್ದು ಸರಿ ಅಂತ ಅನ್ನಿಸ್ತು. ಅವ್ನು ಫಸ್ಟೇ ನಂಬಿರ್ತಾನಲ್ವಾ, ಸೊ ಇದು ಸರಿ ಅಂತ ಅನ್ನಿಸ್ತು. ಶರತ್ ಒಂದು ಮನಸ್ಸಲ್ಲಿ, ನಿತ್ಯ ಯಾರನ್ನು ಪ್ರೀತಿಸಿದ್ರೆ ನನಗೇನು, ನನಗೆ ನನ್ನ ಪಾರಿಜಾತ ಸಿಕ್ಕಿದ್ದಾಳೆ, ಅವಳು ನನಗೋಸ್ಕರ ಇಷ್ಟು ದಿನ ಕಾದಿದ್ದಾಳೆ, ನಾನು ಅದಕ್ಕೆ ಬೆಲೆ ಕೊಡಬೇಕು. ಆದರೆ ನಿತ್ಯ ಮೇಲೆ ನನಗೆ ಯಾಕೆ ಫೀಲಿಂಗ್ಸ್ ಜಾಸ್ತಿ ಆಗ್ತಾಯಿದೆ? ನಿತ್ಯ ನನ್ನ ಎದುರಿಗೆ ಪ್ರಶಾಂತ್ ಅವ್ರ ತಾಯಿಗೆ ಮಾತು ಕೊಟ್ಟಿದ್ದಾಳೆ, ಅವಳ ಜವಾಬ್ದಾರಿ ನಂದು ಅಂತ ಹೇಳಿ. ಹಾಗೆ ನನಗೂ ನನ್ನ ಪಾರಿಜಾತನೇ ನನ್ನ ಜವಾಬ್ದಾರಿ, ಅವಳಿಗೆ ನಾನು ಟೈಮ್ ಕೊಡಬೇಕು. ಇದೆಲ್ಲ ಆಗಬೇಕು ಅಂದರೆ ನಾನು ಫಸ್ಟ್ ನಿತ್ಯ ಇಂದ ದೂರ ಇರಬೇಕು ಅಂತ ಡಿಸೈಡ್ ಮಾಡಿಬಿಡ್ತಾನೆ.